ಓಂ ನಮೋ ನಾರಾಯಣಾಯ. ಓಂ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಡಿಸೆಂಬರ್ ಮಾಸದಲ್ಲಿ 5ನೇ ತಾರೀಕು ಮುಖ್ಯವಾಗಿ ಗುರು ಸಂಚಾರ ಬದಲಾವಣೆ ಅನ್ನೋದು ಆಗ್ತಾ ಇದೆ. ಅಂದರೆ ಮೇ ಮಾಸದಿಂದ ಮಿಥುನ ರಾಶಿಯಲ್ಲಿರುವಂತಹ ಗುರು ಮಹಾಶಯರು ಅತಿಚಾರ ಸಂಚಾರದಿಂದ ಕಟಕ ರಾಶಿಗೆ ಹೋಗಿ ಅಲ್ಲೊಂದು 45 ದಿನಗಳ ಇದ್ದು ಮತ್ತೆ ವಾಪಸ್ ರಿಟರ್ನ್ ಬರ್ತಾ ಇದೆ. ಇದನ್ನು ನಾವು ವಕ್ರಗತಿ ಸಂಚಾರ ಅಂತ ಹೇಳ್ತೀವಿ. ಅಂದರೆ ನೇರವಾಗಿ ಸಂಚಾರ ಮಾಡುವಂತಹ ಫಲಗಳಿಗಿನ್ನ ವಕ್ರಗತ ಸಂಚಾರದಲ್ಲಿ ಯಾವುದೇ ಗ್ರಹವಿದ್ದರೂ ಕೂಡ ಅದ್ಭುತ ರೀತಿಯಲ್ಲಿ ಅದಕ್ಕೆ ದುಪ್ಪಟ್ಟು ಫಲಗಳನ್ನು ನೀಡ್ತಾ ಇರುತ್ತೆ. ಒಂದು ಡಬಲ್ ಅಂದರೆ ರಿಸಲ್ಟ್ ಅನ್ನೋದು ಎಕ್ಸ್ಟ್ರೀಮ್ಲಿ ಅದ್ಭುತವಾಗಿ ದುಪ್ಪಟ್ಟು ಫಲಗಳನ್ನು ನೀಡುತ್ತಾ ಜಾತಕರಿಗೆ ಈ ಬದಲಾಗ್ತಾ ಇರುವಂತಹ ಈ ಗುರು ಅತಿಚಾರ, ಈ ವಕ್ರಗಮನ ಸಂಚಾರ ಯಾವ ರಾಶಿಗೆ ಯಾವ ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ ಅಂತ ನೋಡುವುದಾದರೆ, ಅಧಿಪತಿ ಪಂಚಮ, ಸಂತಾನಾಧಿಪತಿ ಸಪ್ತಮ, ಕಳತ್ರಾಧಿಪತಿ ಭಾಗ್ಯ, ನವಮಾಧಿಪತಿ ಲಾಭ, ಅದೃಷ್ಟಾಧಿಪತಿಯಾಗಿರುವಂತಹ ಗುರು ಮಹಾಶಯರು ಜನ್ಮ ಲಗ್ನದಿಂದ 2, 5, 7, 9, 11 ಸ್ಥಾನಗಳಲ್ಲಿ ಅದ್ಭುತವಾಗಿ ಯೋಗಕಾರಕರಾಗಿರುತ್ತಾರೆ. ಜನ್ಮರಾಶಿಯಿಂದ ನೋಡಿದಾಗ ಗುರು ಇರುವಂತಹ ಸ್ಥಾನದ ಮೇಲೆ ಗುರುಬಲ ಅನ್ನೋದು ನಾವು ಅಂದರೆ ಬೇರೆ ಸ್ಥಳಗಳಲ್ಲಿದ್ದರೆ ಗುರುಬಲ ಕೊಡಲ್ವಾ ಅಂದರೆ ಗುರುಬಲ ಅದ್ಭುತವಾಗಿರುತ್ತೆ. ಬಟ್ ಅದಕ್ಕೆ ಪರಿಹಾರಗಳಿಂದ ನಾವು ಗುರುಬಲವನ್ನು ಪಡೆಯಬೇಕಾಗಿರುತ್ತೆ. ಅಂದರೆ ಬರುವಂತಹ ಫಲಗಳು ಡಿಲೇ ಆಗ್ತಾ ಇರುತ್ತೆ. ಬಟ್ ಈ ಸ್ಥಾನದಲ್ಲಿರುವಂಥ ಸಂದರ್ಭಗಳಲ್ಲಿ ಕೆಲವೊಂದು ಆಕಸ್ಮಿಕ ಧನಲಾಭ, ಆಕಸ್ಮಿಕ ವಿಷಯಗಳಲ್ಲಿ ಅದ್ಭುತ ಯೋಗ, ಅದೃಷ್ಟ ಯೋಗ ಅಂತ ಏನು ಹೇಳ್ತಿರ್ತೀವೋ ಅದನ್ನು ನಾವು ಗುರುಬಲಕ್ಕೆ ಹೊಂದಾಣಿಕೆ ಮಾಡ್ತಾ ಇರ್ತೀವಿ. ಇನ್ನು ಮುಖ್ಯವಾಗಿ ಯಾಕೆ ನಾವು ಗುರು ಸಂಚಾರ ಬದಲಾವಣೆ ಬಗ್ಗೆ ಹೇಳಬೇಕು, ಯಾಕೆ ಬೇರೆ ಗ್ರಹಗಳ ಬಗ್ಗೆ ಹೇಳಬಹುದು ಅಲ್ಲ ಅಂದರೆ, ನಾವು ಮುಖ್ಯವಾಗಿ ಗೋಚಾರ ಫಲಗಳು ಅಂತ ನೋಡಿದಾಗ ದೀರ್ಘಕಾಲ ಸಂಚಾರ ಮಾಡುವಂತಹ ಶನಿ ಪರಮಾತ್ಮರಾಗಿರಬಹುದು, ದೇವಗುರು ಬೃಹಸ್ಪತಿಯಾಗಿರಬಹುದು, ಸರ್ಪ ಗ್ರಹಗಳಾಗಿರುವಂತಹ ರಾಹುಕೇತುಗಳ ಆಧಾರದ ಮೇಲೆ ನಾವು ಫಲಗಳನ್ನು ಹೇಳುವುದು ಅನ್ನೋದು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬಂದಿರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ಗುರು ಸಂಚಾರ ಅನ್ನೋದು ಯಾವ ರೀತಿ ಫಲಗಳು ಅಂದರೆ, ಡಿಸೆಂಬರ್ 5 ಪುನರ್ವಸು ನಕ್ಷತ್ರದ ಮೇಲೆ ಕಟಕ ರಾಶಿಯಿಂದ ಮಿಥುನ ರಾಶಿ, ಬುಧನ ರಾಶಿ ಆಗಿರುವಂತಹ ಮಿಥುನ ರಾಶಿಗೆ ಆಗಮನ ಆಗ್ತಾ ಇರುವಂತಹ ಈ ಗುರು ಮಹಾಶಯರು ಮಾರ್ಚ್ 11ರವರೆಗೂ 95 ದಿನಗಳ ಕಾಲ ಮುಖ್ಯವಾಗಿ ಈ ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿದ್ದಾನೆ. ಯಾಕಂದರೆ ದ್ವಿತೀಯ ಸ್ಥಾನ ಧನ ಕುಟುಂಬ ಸ್ಥಾನದಲ್ಲಿ ವಿಶೇಷವಾಗಿರುವಂತಹ ಅದ್ಭುತ ಫಲಗಳನ್ನು ನೀಡ್ತಾ ಇರ್ತಾರೆ ವೃಷಭ ರಾಶಿಯವರಿಗೆ. ಇದೊಂದು ಅಂದರೆ ನಾನು ಹೇಳಿದ್ದೀನಲ್ವ, ಯಾವುದೇ ಗ್ರಹವಾಗಿರ್ಬೋದು ಸ್ಪೀಡಾಗಿ ಹೋಗ್ತಾ ಇರುತ್ತೆ. ಬಟ್ ಸ್ಪೀಡಾಗಿ ಹೋಗುವಾಗ ಸ್ವಲ್ಪ ಮತ್ತೆ ಸ್ಪೀಡ್ ಕಂಟ್ರೋಲ್ ಮಾಡಿಕೊಂಡು ವಾಪಸ್ ರಿವರ್ಸ್ ಬರೋದನ್ನು ನಾವು ವಕ್ರಗಮನ ಸಂಚಾರ ಅಂತ ಹೇಳ್ತೀವಿ. ಸೊ ಈ ಸಂದರ್ಭದಲ್ಲಿ ಕೊಡುವಂತಹ ಯಾವುದೇ ಫಲಗಳು ಅದ್ಭುತ ರೀತಿಯಲ್ಲಿ ದುಪ್ಪಟ್ಟು ಫಲಗಳನ್ನು ಬೈ 1 get 1 ಅನ್ನೋ ರೀತಿಯಲ್ಲಿ ನಿಮಗೆ ಅದೃಷ್ಟವನ್ನು ಕೊಡ್ತಾ ಇರುತ್ತೆ. ಮತ್ತು ಈ ಗುರುಗ್ರಹವು ಶುಕ್ರನ ರಾಶಿಯಾಗಿರುವಂತಹ ವೃಷಭ ರಾಶಿಗೆ ದ್ವಿತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡುತ್ತಾ ಈ ಅದ್ಭುತವಾಗಿರುವಂತಹ ಯೋಗದಾಯಕ ಕಾಲ ವೃಷಭ ರಾಶಿಯವರಿಗೆ ಕೂಡಿ ಬಂದಿದೆ ಅಂತ ಹೇಳಬಹುದು. ಎದುರೇ ಇರಲ್ಲ ಇವರ ಅದೃಷ್ಟಕ್ಕೆ, ಇವರ ಮಾತಿಗೆ, ಇವರ ವ್ಯವಹಾರಕ್ಕೆ, ಇವರ ವಿಷಯಗಳಿಗೆ ಎದುರೇ ಇರಲ್ಲ. ಅದ್ಭುತ ರೀತಿಯಲ್ಲಿ ಕೆಲವೊಂದು ವಿಷಯಗಳು ಅನುಕೂಲವಾಗಿರುತ್ತೆ. ಇವರ ಕುಟುಂಬದಲ್ಲಿ ವಿಪರೀತವಾಗಿರುವಂತಹ ಸಂತೋಷವು, ಆನಂದವು ತುಂಬಿ ತುಳುಕ್ತಾ ಇರುತ್ತೆ. ಈ ಶುಭ ಕಾರ್ಯಗಳು ನಡೆಯೋದಾಗಿರ್ಬೋದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಕೆಲವೊಂದು ಶುಭ ಕಾರ್ಯಗಳಲ್ಲಿ ಇವರ ಸಮ್ಮುಖದಲ್ಲಿ ನಡೆಯೋದು ಅನ್ನೋದು ಅದ್ಭುತ ರೀತಿಯಲ್ಲಿ ಇರುತ್ತೆ. ಇನ್ನು ಕುಟುಂಬಸ್ಥರ ನಡುವೆ ಏನಾದರೂ ಹಿಂದಿನ ದಿನಗಳಿಂದ ಏನಾದರೂ ಮನಸ್ತಾಪಗಳು, ವಿಭೇದಗಳು, ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಏನಾದರೂ ಇದ್ದರೂ ಕೂಡ ಅವು ಇವರಿಗೆ ಬಗೆಹರಿಯುತ್ತೆ. ಮತ್ತು ಒಂದು ಸಾಮರಸ್ಯವಾಗಿರುವಂತಹ ಒಂದು ಅದ್ಭುತ ಅನುರಾಗ ತುಂಬಿರುವಂತಹ ಜೀವನವನ್ನು ನಡೆಸೋದಕ್ಕೆ ಅನುಕೂಲವಿರುತ್ತೆ. ಯಾವುದೇ ರೀತಿ ಚಿಂತೆ ಇರಲ್ಲ ನೋಡಿ. ಇಂದಿನ ಮಾಸಗಳಲ್ಲಿ ಕಳೆದಿರುವಂತಹ 1-2 ಮಾಸಗಳಿಂದ ಕೆಲವೊಂದು ಮಾನಸಿಕ ಅತಂತ್ರಗಳು, ಅನಾವಶ್ಯಕ ಖರ್ಚುಗಳು ಇತ್ಯಾದಿ ವಿಷಯಗಳಿಂದ ಮನ ನೊಂದಿರುವಂತಹ ವ್ಯಕ್ತಿಗಳಾಗಿರುವಂತಹ ವೃಷಭ ರಾಶಿಯವರೆಗೆ
ಎಲ್ಲ ರೀತಿಯಲ್ಲಿ ಸುಖ ಸಂತೋಷವಾಗಿರುತ್ತೆ. ವಿಶೇಷವಾಗಿರುವಂತಹ ಹಣಕಾಸಿನ ಯೋಗ, ವಿವಿಧ ಮಾರ್ಗಗಳ ಮುಖಾಂತರ ಧನಾದಾಯವನ್ನು ಪಡೆಯೋದಕ್ಕೆ ಈ ಅವಧಿ ಅದ್ಭುತ ರೀತಿಯಲ್ಲಿ ಅನುಕೂಲವಾಗಿರುತ್ತೆ ವೃಷಭ ರಾಶಿಯವರಿಗೆ. ನಿಮ್ಮ ಮಾತಿಗೆ ಬೆಲೆಯಾಗಿರ್ಬೋದು, ಸಮಾಜದಲ್ಲಿ ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ಉತ್ತಮ ರೀತಿಯಲ್ಲಿ ಗೌರವ ಪ್ರತಿಷ್ಠೆಯನ್ನು ಪಡೆಯೋದಕ್ಕೆ ಇದು ಒಂದು ಅದ್ಭುತವಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಅಂದರೆ ನೀವು ಹೇಳಿರೋದಂತಹ ವಿಷಯಗಳ ಶಾಸನ ಅನ್ನೋ ರೀತಿ, ನೀವು ನಿಮ್ಮ ಮಾತಿಗಿನ್ನ ತಿರುಗೇ ಇಲ್ಲಪ್ಪ, ನೀವು ಹೇಳಿದರೆ ಫೈನಲ್, ನಾವು ಮುಂದುವರಿದು ಹೋಗ್ತೀವಿ ಅನ್ನುವ ರೀತಿಯಲ್ಲಿ ಜನರ ಪ್ರತಿಕ್ರಿಯೆ ಅನ್ನೋದು ನಿಮ್ಮಲ್ಲಿ ಒಂದು ರೀತಿ ಆತ್ಮವಿಶ್ವಾಸವನ್ನು ಹೆಚ್ಚಳ ಮಾಡುತ್ತೆ. ನಮ್ಮ ಮೇಲೆ ಇಷ್ಟು ವಿಶ್ವಾಸ ಇಟ್ಕೊಂಡಿದ್ದಾರೆ ಜನಗಳು ಅನ್ನುವ ರೀತಿಯಲ್ಲಿ ನಿಮ್ಮ ಬೆಳವಣಿಗೆ ಆಗಿರ್ಬೋದು, ಅಭಿವೃದ್ಧಿ ಆಗಿರ್ಬೋದು ಇರುತ್ತೆ. ಅಂದರೆ ಯಾವುದೇ ರೀತಿ ಚಿಂತೆ, ಯಾವುದೇ ರೀತಿ ಚಂಚಲತೆ, ಯಾವುದೇ ರೀತಿ ಆತಂಕಗಳಿಲ್ಲದೆ ಒಂದು ಪ್ರಶಾಂತವಾಗಿರುವಂತಹ ಜೀವನವನ್ನು, ಒಂದು ನೆಮ್ಮದಿಯಿಂದ ತುಂಬಿರುವಂತಹ ಜೀವನವನ್ನು, ಅದು ವೈವಾಹಿಕ ಜೀವನದಲ್ಲಾಗಿರ್ಬೋದು, ವೃತ್ತಿ ಜೀವನದಲ್ಲಾಗಿರ್ಬೋದು, ಕುಟುಂಬ ಜೀವನಗಳಲ್ಲಾಗಿರ್ಬೋದು, ವೈಯಕ್ತಿಕ ಜೀವನದಲ್ಲಾಗಿರಬಹುದು, ಅತ್ಯಂತ ನೆಮ್ಮದಿಯಾಗಿ ಬಾಳುವಂತಹ, ಬದುಕುವಂತಹ ಜೀವನವನ್ನು ಕಂಡುಕೊಳ್ಳುವಂತಹ ಒಂದು ಸಂದರ್ಭ ಈ ಅವಧಿ ಆಗಿರುತ್ತೆ. ಶುಭ ಪ್ರಯತ್ನಗಳು ಅಷ್ಟೇ, ಶುಭ ಕಾರ್ಯಗಳು ಅಷ್ಟೇ. ನೀವೇನು ಅಂದ್ಕೊಂಡಿರ್ತೀರೋ, ಎಷ್ಟು ಬಡ್ಜೆಟ್ ಅಂದ್ಕೊಂಡಿರ್ತೀರೋ, ಯಾವ ಪ್ರದೇಶದಲ್ಲಿ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರೋ, ಅಂತಹ ಗುಣಗಳು ಇರುವಂತಹ ವ್ಯಕ್ತಿ ನಿಮ್ಮ ಜೀವನ ಸಂಗಾತಿಯಾಗಿ ಬರಬೇಕು ಅಂತ ನೆನೆಸಿರ್ತೀರೋ ಅಂತಹ ವಿಷಯಗಳು ನಡೆಯೋದಕ್ಕೆ ಆಗುವುದಕ್ಕೆ ಅದ್ಭುತ ರೀತಿಯಲ್ಲಿ ಗುರುಗ್ರಹವು ಆಶೀರ್ವಾದ ಮಾಡ್ತಾ ಇರ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಕೆಲವೊಂದು ಒಳ್ಳೆಯ ಕೆಲಸಗಳು, ಇಷ್ಟು ಒಳ್ಳೆಯದಾಗ್ತಾ ಇದೆಯಲ್ಲ, ನಮ್ಮ ಕಡೆಯಿಂದ ಸ್ವಲ್ಪ ನಮ್ಮ ವತಿಯಿಂದ ಕೆಲವೊಂದು ಶುಭ ವಿಷಯಗಳು ನಡೆಸೋಣ, ಧರ್ಮಾದಿ ವಿಷಯಗಳು ನಡೆಯೋದು, ದಾನ ಧರ್ಮಗಳು ಮಾಡೋದು, ಒಳ್ಳೆಯ ಆಧ್ಯಾತ್ಮಿಕ ವಿಷಯಗಳಲ್ಲಿ ಪಾಲ್ಗೊಳ್ಳೋದು, ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡೋದು, ಇಂತಹ ವಿಶೇಷವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಪುಣ್ಯಕಾಲ ಅನ್ನೋದು ನಿಮಗೆ ಈ ಸಮಾಜದಲ್ಲಿ ಒಂದು ಹುದ್ದೆ, ನಿಮಗೆ ಸಿಗಬೇಕಾಗಿರುವಂತಹ ಗೌರವ, ಮನ್ನಣೆ, ಗುರುತಿಸುವಿಕೆ ಇವೆಲ್ಲವೂ ಸಿಗುತ್ತೆ. ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ಅನ್ನುವ ರೀತಿಯಲ್ಲಿ ಅಥವಾ ಅದೃಷ್ಟದ ರೂಪದಲ್ಲಿ ಆಕಸ್ಮಿಕವಾಗಿ ವೃತ್ತಿಯಲ್ಲಿ ಪ್ರಮೋಷನ್ಸ್ ಪಡೆಯೋದಕ್ಕೂ ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮ ಮಾತಿಗೆ, ನಿಮ್ಮ ಕೆಲಸಕ್ಕೆ, ನಿಮ್ಮಲ್ಲಿರುವಂತಹ ಡೆಡಿಕೇಷನ್ಗೆ, ನೀವು ಕೆಲಸ ಮಾಡ್ತಾ ಇರುವಂತಹ ಪ್ರದೇಶಗಳಲ್ಲಿ ವಿಶೇಷವಾಗಿರುವಂತಹ ಗೌರವ ಜೀವನ ನಿಮ್ಮದಾಗಿರುತ್ತೆ. ಗೌರವದಿಂದ ನಿಮ್ಮ ಸಿಬ್ಬಂದಿಯು ಕೂಡ ನೀವು ಹೇಳಿರುವ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು ಅಂದರೆ ನಿಮ್ಮಲ್ಲಿರುವಂತಹ ಈ ವೃಷಭ ರಾಶಿ ಅಂದರೆ ನಮಗೆ ಎತ್ತು ಹೋರಿ ಅಂತ ಹೇಳ್ತಿರ್ತದೆ. ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುತ್ತೆ, ಅದೇ ರೀತಿ ನೀವು ಅಷ್ಟೇ ವಿಶ್ವಾಸದಿಂದ ನಿಮಗೆ ವಹಿಸುವಂತಹ ಜವಾಬ್ದಾರಿಗಳಲ್ಲಿ ಅದೇ ನಿಯತ್ತಿನಿಂದ ಪೂರ್ತಿ ಮಾಡ್ತಾ ಇರ್ತೀರ. ನೀವು ವೇಗವಾಗಿ ಕೆಲಸ ಮಾಡ್ತಾ ಇರ್ತೀರ. ಇಂತಹ ವಿಷಯಗಳಿಗೆ ಅಧಿಕಾರಿಗಳ ಸಹಕಾರ ಅನ್ನೋದು ನಿಮಗೆ ಸಾಕಷ್ಟು ವಿಷಯಗಳಲ್ಲಿ ಪ್ರೋತ್ಸಾಹವನ್ನು ನೀಡುತ್ತೆ. ಆದರೆ ಈ ಸಂದರ್ಭದಲ್ಲಿ ತಗೋಬೇಕಾಗಿರುವಂತಹ ಕೆಲವೊಂದು ಮುಂಜಾಗ್ರತೆ ಕ್ರಮಗಳಂತ ನಾವು ನೋಡುವುದಾದರೆ, ಹಣಕಾಸಿನ ಸೌಲಭ್ಯ ಅಥವಾ ಹಣಕಾಸಿನ ಆದಾಯ ಇದೆ ಅಂತ ಇದ್ರೂ ಕೂಡ ಅನಾವಶ್ಯಕವಾಗಿರುವಂತಹ ದುಂದು ವೆಚ್ಚಗಳನ್ನು ಕಮ್ಮಿ ಮಾಡಿ ಹೂಡಿಕೆಗಳು, ಉಳಿತಾಯದ ಕಡೆಗೆ ಸ್ವಲ್ಪ ಗಮನ ಕೊಡಬೇಕಾಗಿರುತ್ತೆ ಈ ಸಂದರ್ಭದಲ್ಲಿ. ಅದೇ ರೀತಿ ಯಾರಿಗಾದರೂ ಹಣಕಾಸಿನ ಸಹಾಯ ಮಾಡೋದು ಅಥವಾ ನೀವು ಮಧ್ಯಸ್ಥಿಯಾಗಿ ನಿಂತು ಈ ಹಣಕಾಸಿನ ನೆರವು, ಲೋನ್ಸ್ ಕೊಡೋದಾಗಿರ್ಬೋದು, ಜವಾಬ್ದಾರಿತನದಿಂದ ಕೆಲವೊಂದು ಅಶ್ಯೂರೆನ್ಸ್ ಕೊಡೋದಾಗಿರ್ಬೋದು, ಇತ್ಯಾದಿ ವಿಷಯಗಳನ್ನು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳು ತಗೋಬೇಕಾಗಿರುತ್ತೆ. ಇನ್ನು ವೃತ್ತಿ ಉದ್ಯೋಗಗಳು ಮಾಡ್ತಾ ಇರುವಂತಹ ಸಂದರ್ಭಗಳಲ್ಲಿ ನಿಮ್ಮ ಸಕ್ಸಸ್ ಸೀಕ್ರೆಟ್ಸ್ ಅಂತ ಇರುತ್ತೆ, ನಿಮ್ಮ ಸ್ಮಾರ್ಟ್ನೆಸ್ ಸಂಬಂಧಪಟ್ಟಿರುವಂತಹ ಕೆಲವೊಂದು ರಹಸ್ಯಗಳಿರುತ್ತೆ, ವೃತ್ತಿಪರವಾಗಿರುವಂತಹ ರಹಸ್ಯಗಳಿರುತ್ತೆ, ಡೇಟಾ ಇನ್ಫಾರ್ಮೇಷನ್ ಆಗಿರುತ್ತೆ. ನಿಮ್ಮನ್ನು ನಂಬಿ ನಿಮ್ಮ ಸಂಸ್ಥೆ ನಿಮಗೆ ಕೆಲವೊಂದು ವಿಷಯಗಳು ಹೇಳಿರುತ್ತೆ. ಆ ವಿಷಯಗಳನ್ನು, ರಹಸ್ಯಗಳನ್ನು ಬೇರೆಯವರೊಂದಿಗೆ ಹಂಚ್ಕೋಬಾರ್ದು. ಅದು ಇಮೇಲ್ ಮುಖಾಂತರ ಆಗಿರ್ಬೋದು, ಫೋನ್ ಕನ್ವರ್ಸೇಷನ್ ಮುಖಾಂತರ ಆಗಿರ್ಬೋದು, ಇತ್ಯಾದಿ ವಿಷಯಗಳನ್ನು, ನಿಮ್ಮ ವೈಯಕ್ತಿಕ ಸಮಾಚಾರವನ್ನು, ಅದು ಪಾಸ್ವರ್ಡ್ಸ್ ಆಗಿರ್ಬೋದು, ಲಾಗಿನ್ ಕ್ರೆಡೆನ್ಷಿಯಲ್ ಆಗಿರ್ಬೋದು, ಇತ್ಯಾದಿ ವಿಷಯಗಳು ಯಾರ ಹತ್ರನೂ ರಹಸ್ಯವಾಗಿಟ್ಕೋಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೂಡಿಕೆಯ ವಿಷಯಗಳಲ್ಲಿ, ಉಳಿತಾಯ ವಿಷಯಗಳಲ್ಲಿ, ಇನ್ವೆಸ್ಟ್ಮೆಂಟ್ ವಿಷಯಗಳಲ್ಲಿ, ಮಾತಿನ ಬರದಲ್ಲಿ ಮಾತನಾಡುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ಮುಂಜಾಗ್ರತೆ ಕ್ರಮ ತಗೊಂಡು ಏನು ಮಾತಾಡಿದ್ರೆ ಒಳ್ಳೆಯದು, ಯಾವ ರೀತಿ ಅವ್ರನ್ನ ಕನ್ವಿನ್ಸ್ ಮಾಡೋದು ಇತ್ಯಾದಿ ವಿಷಯಗಳಲ್ಲಿ ಸ್ವಲ್ಪ ಪ್ರೆಸೆಂಟೇಷನ್ ಕೊಡುವಂತಹ ಸಂದರ್ಭಗಳಲ್ಲಿ, ಕೆಲವೊಂದು ವಿಷಯಗಳನ್ನು ವಿಶದೀಕರಿಸುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ
ಈ ವೃಷಭ ರಾಶಿಯವರು ಸ್ವಲ್ಪ ನೀವು ಹೋಗುವಂತಹ ಪಯಣದಲ್ಲಿ ಏನಿಲ್ಲ, ಹೋಗ್ತಾ ಇರ್ತೀರ, ಸ್ವಲ್ಪ ಮುಂದೆ ಏನಿದೆ, ಏನಾದರೂ ಕಳ್ಳಿದೆಯಾ, ಮುಳ್ಳಿದೆಯಾ, ಈ ರೀತಿ ಕಲ್ಲು ಮುಳ್ಳು ಇತ್ಯಾದಿ ವಿಷಯಗಳೇನಾದರೂ ಇದೆಯಾ. ಒಳ್ಳೆ ಕೆಲಸ ಏನಪ್ಪ ಅಂದರೆ ನನಗಾಗಿರೋ ತೊಂದರೆ ಬೇರೆಯವ್ರಿಗೆ ಆಗಬಾರ್ದು ಅಂತ ಅದನ್ನು ಸ್ವಲ್ಪ ಸೈಡ್ಗೆ ಹಾಕಿ ಹೋಗೋದು. ಅಂದರೆ ಆ ರೀತಿ ಹೇಳ್ತಾರೆ, ನಿಮ್ಮ ಜೀವನ ಪಯಣದಲ್ಲಿ ಈ ರೀತಿ ಸಣ್ಣ ಪುಟ್ಟ ಇದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿ ಮುಂದಕ್ಕೆ ಹೋದರೆ ದ್ವಿತೀಯ ಸ್ಥಾನದಲ್ಲಿರುವಂತಹ ಧನ ಕುಟುಂಬ ಸ್ಥಾನದಲ್ಲಿರುವಂತಹ ಗುರು ಅದ್ಭುತ ರೀತಿಯಲ್ಲಿ ನಿಮಗೆ ಶುಭ ಯೋಗವನ್ನು ತರುವಂತಹ ಒಂದು ಸಮಯ, ಒಂದು ಅದೃಷ್ಟವೇ ದುಪ್ಪಟ್ಟು ಫಲಗಳನ್ನು ನೀಡುವಂತಹ ಸಮಯ. ಸೊ ಈ ಸಂದರ್ಭಗಳಲ್ಲಿ ಪ್ರತಿ ಶುಕ್ರವಾರ ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಅನುಗ್ರಹಕ್ಕೋಸ್ಕರ ಶ್ರೀ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಆಗಿರಬಹುದು, ಅಥವಾ ಗುರುವಿನ ಅನುಗ್ರಹಕ್ಕೋಸ್ಕರ ಗುರು ಹಿರಿಯರ ಆಶೀರ್ವಾದ ಪಡೆಯೋದು, ಗುರು ಸಾಯಿಬಾಬಾ ಇತ್ಯಾದಿ ಗುರುಗಳ ದೇಗುಲಗಳನ್ನು ಸಂದರ್ಶನ ಮಾಡೋದು, ಅವರ ಆಶೀರ್ವಾದವನ್ನು ಪಡೆಯೋದು, ಕಡಲೆಕಾಳಿನಿಂದ ಮಾಡಿರುವಂತಹ ಸಿಹಿ ಪದಾರ್ಥಗಳನ್ನು ಗುರುವಾರದಂದು ನೀವು ನಿಮ್ಮ ಕೈಯಾರೆ ಪ್ರಸಾದವನ್ನು ವಿತರಣೆ ಮಾಡುವುದರಿಂದ ಮತ್ತಷ್ಟು ಶುಭ ಫಲಗಳನ್ನು ಸಿಗುತ್ತೆ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.